ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ಅಭಿಷೇಕ್ ಇದ್ದಾರೆ. ಇವರಿಗೆ ಒಂದು ಕೆಲಸ ಸಿಕ್ಕಿದೆ. ಸೊ ಆ ಸಂತೋಷವಾಗಿ ನಾನು ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ನಾನು ಇವತ್ತು ಅಭಿಷೇಕ್ ಜೊತೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಭಿಷೇಕ್. ನಾನು ಏನಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ವರ್ಷಕ್ಕೆ 2 ಬಾರಿ ಡೇಟಾ ಅನಾಲಿಟಿಕ್ಸ್ ಕೋರ್ಸನ್ನು ಉಚಿತವಾಗಿ 1,000 ಹುಡುಗರಿಗೆ ನಾವು ಉಚಿತವಾಗಿ ಡೇಟಾ ಅನಾಲಿಟಿಕ್ಸ್ ಕೋರ್ಸನ್ನು ಮಾಡ್ತಾ ಇರ್ತೀವಿ. ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ, ಇನ್ನೊಂದು ಕನ್ನಡ ರಾಜ್ಯೋತ್ಸವಕ್ಕೆ. ಸೊ ಅಭಿಷೇಕ್ ಬಂದು ಈ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಾವೇನೊಂದು ಡೇಟಾ ಅನಾಲಿಟಿಕ್ಸ್ ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ವಿ, ಅದನ್ನು ಅವರು ಅಟೆಂಡ್ ಮಾಡಿ ಈ ಒಂದು ಕೋರ್ಸನ್ನು ತಗೊಂಡು ನಮ್ಮ ಪರಿಚಯ ಆಗಿ ಅವ್ರು ಇಲ್ಲಿಗೆ ಬಂದರು. ನೀವು ನೋಡಿ, ಪುನೀತ್ ರಾಜ್ಕುಮಾರ್ ಅಂದರೆ ಅವ್ರ ಪವರ್ ಸ್ಟಾರ್ ಅಂತ. ಆ ಒಂದು ಹೆಸರಲ್ಲೇ ಎಷ್ಟು ಪವರ್ ಇದೆ ಅಂತ ನೋಡಿ. ಆ ಒಂದು ಕೋರ್ಸನ್ನು ನಾವು ಏನು ಉಚಿತವಾಗಿ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ, ಅದನ್ನು ಇವರು ಅಟೆಂಡ್ ಮಾಡಿ ಅದ್ರ ಮೇಲೆ ಅಂದರೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಉತ್ತರ ಕರ್ನಾಟಕ, ನಿಮ್ಮ ಊರು ಬಾಗಲಕೋಟೆ ಒಂದು ಹಳ್ಳಿಯಿಂದ ಅವರು ಬಂದರು. ಇನ್ನೊಂದು ಸಂತೋಷವಾದ ವಿಚಾರ ಏನಪ್ಪ ಅಂತಂದರೆ, ಇವರು ಕನ್ನಡ ಮೀಡಿಯಂ ಆ್ಯಕ್ಚುಲಿ, ಜೊತೆಗೆ ಇವರು ಆರ್ಟ್ಸ್ ಬ್ಯಾಕ್ಗ್ರೌಂಡು. ತುಂಬ ಜನಕ್ಕೆ ಕನ್ನಡ ಮೀಡಿಯಮಲ್ಲಿದ್ದು ನಮಗೆ ಇಂಗ್ಲೀಷ್ ಬರಲ್ಲ, ನಾವು IT ಫೀಲ್ಡ್ಗೆ ಹೋಗೋಕ್ಕಾಗಲ್ಲ ಅಂತ ಅನ್ಕೋತಾರೆ. ಸೊ ಇದನ್ನೆಲ್ಲ ಮೀರಿ ಅವರು ಕಷ್ಟಪಟ್ಟು ಒಂದು ಹೆಚ್ಚು ಕಮ್ಮಿ 6 ರಿಂದ 8 ತಿಂಗಳು ನಮ್ಮ ಜೊತೆನೇ ಕಲಿತು ಇವತ್ತು ಒಂದು ಒಳ್ಳೆ ಕೆಲಸನ ತೊಗೊಂಡಿದ್ದಾರೆ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಕೂಡ ಈ ಒಂದು ಕೆಲಸವನ್ನು, ಅಂದರೆ ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಸೈನ್ಸ್ ಅಥವಾ IT ಫೀಲ್ಡ್ಗೆ ಹೋಗ್ಬೋದು ಅಂತ ಇವರು ಪ್ರೂವ್ ಮಾಡಿದ್ದಾರೆ. ಸೊ ಇದೇ ರೀತಿ ಯಾವುದಾದ್ರೂ ಅಕಸ್ಮಾತ್ ಯಾರಾದರೂ ಹುಡುಗರು, ನಾವು ಕನ್ನಡ ಮೀಡಿಯಮಲ್ಲಿ ಇದ್ದೀವಿ, ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀವಿ, ನಾವು ಇಂಥ ಒಂದು IT ಫೀಲ್ಡ್ಗೆ, ಡೇಟಾ ಅನಾಲಿಟಿಕ್ಸ್ ಅಥವಾ ಡೇಟಾ ಸೈನ್ಸ್ಗೆ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ನೋಡಿ, ಇಲ್ಲೇ ಇದ್ದಾರೆ ಲೈವ್ ಎಕ್ಸಾಂಪಲ್ ಅಭಿಷೇಕ್ ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇಂಗ್ಲೀಷ್ ಎಲ್ಲ ಬರಲ್ಲ ಅಂತೇನೋ ತುಂಬ ಅನ್ಕೋತಾ ಇದ್ರು. ಬಟ್ ಇಲ್ಲಿ ಬಂದಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿ ತುಂಬ ಕಷ್ಟಪಟ್ಟು ಈ ಒಂದು ಕೆಲಸವನ್ನು ಪಡ್ಕೊಂಡಿದ್ದಾರೆ. ನಿಜಕ್ಕೂ ತುಂಬ ಸಂತೋಷ ಆಯಿತು ನಮಗೆ. ಸೊ ಅಭಿಷೇಕ್, ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅನಿಸಿಕೆನ ದಯವಿಟ್ಟು ಒಂದು 2 ಮಾತಲ್ಲಿ ತಿಳಿಸಿ. ನನ್ನ ಹೆಸರು ಅಭಿಷೇಕ್ ಸುರ್ಪುರ್ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡದಿಂದ ಬಂದಿದ್ದೇನೆ. ನನ್ನ ಬ್ಯಾಕ್ಗ್ರೌಂಡ್ ಬಂದಿಟ್ಟು BA ಬ್ಯಾಕ್ಗ್ರೌಂಡು, ಬ್ಯಾಚುಲರ್ ಆಫ್ ಆರ್ಟ್ಸು. ನನಗೆ ಫುಲ್ಲು ಪರ್ಫೆಕ್ಟ್ ಬರೋದು ಕನ್ನಡ ಒಂದೇ, ಬಟ್ ಇಂಗ್ಲೀಷನ್ನು ಬರ್ತಿದ್ದಿಲ್ಲ. ನಾನು ಇವ್ರದ್ದು ಐಟಸ್ ಇನ್ಸ್ಟಿಟ್ಯೂಟ್ ಅವರು ಒಂದು ಅಪ್ಪು ಬರ್ತ್ಡೇಗೆ ಒಂದಿಷ್ಟು ಇದು ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ರು. ಅದರಲ್ಲಿ ನಾನು 30 ದಿನಗಳ ಕಾಲ ಟ್ರೈನಿಂಗನ್ನು ಪಡೆದುಕೊಂಡು ನಾವು BA ಮಾಡಿ ಇನ್ನಷ್ಟು IT ಹೋಗ್ಬೇಕಂತಂದು ಉತ್ಸಾಹ ತುಂಬಿಕೊಂಡು ನಾವು ವಾಪಸ್ಸು ಬೆಂಗಳೂರಿಗೆ ಬಂದು ಇವರು ಮೀಟ್ ಆದಾಗ ಇವರು ಒಂದು ಸ್ವಲ್ಪ ಹೋಪ್ ಕೊಟ್ಟರು. ನೀವು BA ಮಾಡಿದ್ವಿ ಮತ್ತು ಅದರಲ್ಲಿ ಕನ್ನಡ ಮೀಡಿಯಮು ಇರಲಿ, ನೀವು ನಿಮ್ಮ ಕಡೆಯಲ್ಲಿದ್ದರೆ ಒಂದು ಸ್ವಲ್ಪ ನಿಮ್ಮ ಉತ್ತರ ಕರ್ನಾಟಕನ ಒಂದು ಸ್ವಲ್ಪ ಬೆಳೀಲಿ ಅಂತ ಹೇಳಿ ನಮಗೆ ಈ ಇನ್ಸ್ಟಿಟ್ಯೂಟ್ನಲ್ಲಿ ಓದೋಕ್ಕೆ ಇದು ಮಾಡಿ ನಮಗೆ ಜಾಬನ್ನು ಹುಡುಕಿಕೊಟ್ಟು ನಮಗೆ ಭಾಳ ಧನ್ಯವಾದ. ನೋಡೋಲ್ಲ ಸ್ನೇಹಿತರೆ, ತುಂಬ ಖುಷಿ ಆಗುತ್ತೆ. ಇಂಥ ಹುಡುಗರು ಇನ್ನೂ ಬೆಳೀಬೇಕು, ನಮ್ಮ ಕನ್ನಡದವರು ಬೆಳೀಬೇಕು, ಎಲ್ಲರೂ ಬೆಳೀಬೇಕು. ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾವು ಇವರಿಗೆ ಯಾವುದೇ ರೀತಿಯಾದ ಪ್ರಾಮಿಸನ್ನು ಮಾಡಿರಲ್ಲ ಕೆಲಸ ಕೊಡಿಸ್ತೀವಿ ಅಂತ. ಈ ಹುಡುಗ ತಾನೇ ಕಷ್ಟಪಟ್ಟು ನಮಗೆ ಬಂದಿರತಕ್ಕಂಥ ರೆಫರೆನ್ಸಲ್ಲಿ ನಾವು ಕಳಿಸಿದಾಗ ಈ ಹುಡುಗ ಆ ರೆಫರೆನ್ಸಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ತಾನೇ ಕಷ್ಟಪಟ್ಟು ಒಂದು ಕೆಲಸವನ್ನು ಪಡ್ಕೊಂಡಿದ್ದಾರೆ. ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ. ಸೊ ನೀವು ಕೂಡ ಇದೇ ರೀತಿ ಅಭಿಷೇಕ್ ಥರ ಒಂದು ಎಕ್ಸಾಂಪಲ್ ಆಗಬೇಕು. ನಾವು ನಮ್ಮ ನಾಡಿಗಷ್ಟೇ ಅಲ್ಲ, ದೇಶಕ್ಕಷ್ಟೇ ಅಲ್ಲ, ಜಗತ್ತಿಗೆ ನಮ್ಮ ಕನ್ನಡಿಗರಾಗಿ ಒಂದು ಮಾದರಿ ಆಗಬೇಕು ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.